ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತುತಿ ದೇವಿ ನಮೋಸ್ತು. ಈ ಊರಿನ ಯಮುನೇಶ್ವರ ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು ತಂದೆ, ನಮಸ್ಕಾರಗಳು. ತಾಯಿ ಭೂಮಾತೆ, ಜಗದ ಜೀವರಾಶಿಗಳಿಗೆ ಅನ್ನ ಹಾಕುವ ತಾಯಿ ಭೂಮಾತೆ, ನಿನಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಜಗದಲ್ಲಿರುವ 84 ಜೀವರಾಶಿಗಳಿಗೆ ಜನ್ಮ ನೀಡಿ ನಮ್ಮ ಚೇತನ ಚಿಲಿವೆ ಆಗಿರುವ ನಿನ್ನನ್ನು ಎಷ್ಟು ವರ್ಣಿಸಿದ್ರು ಸಾಲದು. ನಮ್ಮೆಲ್ಲರನ್ನ ಕಾಪಾಡುವ ಭಾರ ನಿನ್ನದು ತಾಯಿ. ಅಷ್ಟೇ ಅಲ್ಲ, ನನ್ನ ತಂದೆಯನ್ನು ಹತ್ಯೆ ಮಾಡಿ ನನ್ನ ಅಣ್ಣನನ್ನ ಮನೆ ಬಿಟ್ಟು ಓಡಿಸಿದ ಆ ನಿನ್ನ ಚಿಕ್ಕಪ್ಪನನ್ನ ಆದಷ್ಟು ಬೇಗ ಮರ್ದಿಸಲು ನೀನು ಬಾ ತಾಯಿ. ಅಷ್ಟೇ ಅಲ್ಲ, ನಮ್ಮೆಲ್ಲರನ್ನ ಕಾಪಾಡಿ ಹಾಗೂ ನನ್ನ ಗಂಡನನ್ನು ಹಾಗೂ ನನ್ನ ಮೈದುನನ್ನ ಕಾಪಾಡುವ ಭಾರ ನಿನ್ನದು ತಾಯಿ. ಅವರನ್ನೆಲ್ಲ ಸುಖವಾಗಿ ಇಡಬೇಕಂತ ನಿನ್ನನ್ನು ನಾನು ಕೇಳಿಕೊಳ್ತೇನೆ ತಾಯಿ, ಕೇಳಿಕೊಳ್ತೇನೆ. ಸೀತಾ, ಸೀತಾ, ಬನ್ನಿರಿ ಬನ್ನಿ. ಅಂದ ಹಾಗೆ ಆ ದೇವರಿಗೆ ನಮಸ್ಕಾರ ಮಾಡಿ ಪ್ರಸಾದವನ್ನ ತೆಗೆದುಕೊಳ್ಳಿ. ಬನ್ನಿರಿ. ಅಮ್ಮ ಅನ್ನದಾನೇಶ್ವರಿ, ಈ ಪುಣ್ಯ ಭರತ ಭೂಮಿಯಲ್ಲಿ ಚಿನ್ನದ ಚಿಲುಮೆಯಾಗಿ ಜಗಿಸಿ ಈ ಜಗದ ಜೀವರಾಶಿಗಳಿಗೆ ಅನ್ನ ಹಾಕುವವನೇ ಈ ರೈತನೆಂದು ಜನಮನದ ಕಣಕಣಗಳಲ್ಲಿ ಶ್ರುತಿಗಳು ಕೂಡ ಹೇಳುತ್ತೀವಮ್ಮ, ಶ್ರುತಿಗಳು ಕೂಡ ಹೇಳುತ್ತೀವಿ. ಆದರೆ ಹಿಂದೆಲ್ಲಿದೆ ಮಾಯಿ ರೈತನಿಗೆ ಆ ಬಲದ ನೆಲ? ಅದೆಲ್ಲ ದುಷ್ಟರದ ಬಾಳಿಗೆ ಬಂಡೆಗಳಲ್ಲಿ ಸುಕ್ಕು ನುಚ್ಚು ನೂರಾಗಿ ಹೋಗಿದೆ ಅಮ್ಮ, ನುಚ್ಚು ನೂರಾಗಿ ಹೋಗಿದೆ ಅಮ್ಮ. ತಾಯಿ ಭುವನೇಶ್ವರಿ, ಆ ನುಚ್ಚಾದ ಚೂರಿಗಾದರೂ ನಿನ್ನ ಚಿನ್ನದ ಬಲ ಕೊಟ್ಟು ಹೊನ್ನಿನ ಮಳೆ ಗರಿಯುವಂತೆ ಈ ನಿನ್ನ ರೈತ ಕಂದನಿಗೆ ಆಶೀರ್ವದಿಸಮ್ಮ, ಆಶೀರ್ವದಿಸ. ಪ್ರತಿಯೊಂದು ಬಾಳಿಗೆ ಹಸಿರಾಗಿ ದೇವಿ ಪ್ರತಿಯೊಬ್ಬರ ಬಾಳಿಗೆ ಹಸಿರಾಗಿ ನಿಲ್ತಾಳೆ ರೀ, ಹಸಿರಾಗಿ ನಿಲ್ತಾಳೆ. ಆ ನಂಬಿಕೆ ಖಂಡಿತ ನನಗಿದೆ. ಅಷ್ಟೇ ಅಲ್ಲ, ನನ್ನ ತಂದೆಯನ್ನು ಹತ್ಯೆ ಮಾಡಿ ಇರುವ 50 ಎಕರೆ ಆಸ್ತಿಯನ್ನ ನನ್ನ ಚಿಕ್ಕಪ್ಪ ವಶ ಮಾಡಿಕೊಂಡಲ್ಲ, ನನ್ನ ಅಣ್ಣನ ಮನೆ ಬಿಟ್ಟು ಓಡಿಸಿದ ಅಂತವರ ವರ್ತನ ಆಗುದಿಲ್ಲ. ಅಂತವರಿಗೆ ದೇವಿಯ ಬಲ ಇರುತ್ತೇನೋ? ಬಲ ಇರುತ್ತ ಹೇಳಿ. ಸೀತಾ, ದೇವಿಯ ಬಲ ಎಲ್ಲರಿಗೂ ಇದೆ. ಆದರೆ ದೈವದ ಮೇಲೆ ಭಾರ ಹಾಕದೆ ತಮ್ಮ ಮೇಲ್ನೋಟದ ಚಂಚಲ ಮನಸ್ಸಿಗೆ ಆಸೆ ಎಂಬ ಭಾರ ಹಾಕಿ ಹಗಲು ಚೋರರಾಗಿ ವಿರಾಜಮಾನರಾಗಿ ಬಾಳುತ್ತಿದ್ದಾರೆ ನಿನ್ನ ಚಿಕ್ಕಪ್ಪನಂತವರು. ಅಂಥವರಿಗೂ ಕೂಡ ಕೊನೆ ಎಂಬುದಿದೆ ಈ ಯುಗದಲ್ಲಿ. ಆದ್ರೆ ಅಂತ ದುಷ್ಟರನ್ನ ಮರ್ದನ ಮಾಡಲು ದಿಟ್ಟ ಪುರುಷರು ಬರ್ತಾರೇನು ಈ ಯುಗದಲ್ಲಿ? ಸೀತಾ, ಅತ್ತಿಗೆ ಎಂಬುವಳು ನೀನು ಹೆತ್ತ ತಾಯಿಯಾಗಿ ನನ್ನ ತಮ್ಮನಿಗೆ ಕೈ ತುತ್ತು ಮಾಡಿ ಉಣಿಸಿದರೆ ಕೈಲಾಸ ಮೃತ್ಯು ಲೋಕವನ್ನೇ ಇಲ್ಲಿಗೆ ತರುತ್ತಾನೆ ನನ್ನ ತಮ್ಮ, ಹಿಂಡು ಹುಲಿಗಳ ಗಂಡ ಪುಂಡ ಪರಶುರಾಮ. ಯಾಕ್ರಿ ಇಷ್ಟೊಂದು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರಾ? ನೋಡಿ, ಕೈಯಲ್ಲಿ ಕಾಸಿಲ್ಲ ಅಂದ್ರೆ ಏನಾಯ್ತು ರೀ? ನೋಡಿ, ಪುಡಿಯಕ್ಕೆ ತೋಳಲ್ಲಿ ಬಲ ಇಲ್ವೇನೋ? ನಾನು ಕೂಲಿ, ನಾನು ಮಲೆ ಆದ್ಯವರು, ನನ್ನ ಮೈದನನ್ನೊಂದು ದಿಟ್ಟ ಪುರುಷನನ್ನಾಗಿ ಖಂಡಿತ ಮಾಡ್ತೀನಿ. ನಾನು ಖಂಡಿತ ಮಾಡ್ತೀನಿ. ಇದು ನಿಮ್ಮ ಪಾದರಾಣಿಯಾಗಿ ಸತ್ಯ ರೀ, ಸತ್ಯ. ಸೀತಾ, ಎಂತ ದಿಟ್ಟ ಮಾತನಾಡಿದೆ ಸೀತಾ, ನನ್ನೆದೆ ಸರಿಲಾಗುವಂತೆ. ಪ್ರತಿಯೊಂದು ಗಂಡಿನ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣಿರುತ್ತಾಳೆಂದು ನಿನ್ನಂತ ಸ್ತ್ರೀಕುಲವನ್ನೇ ನೋಡಿ ಹೇಳಿರಬೇಕು. ಈ ರೀತಿ ನಿನ್ನ ಅಭಿಮಾನದ ಆತುರತೆ ಸದಾ ನನ್ನ ತಮ್ಮನ ಮೇಲಿದ್ದರೆ
ಅಟ್ಟಹಾಸದಿಂದ ಮೆರೆಯುತ್ತಿರುವ ಶ್ರೀಮಂತರನ್ನು ಮಟ್ಟ ಹಾಕಿ ಮೆಟ್ಟಿಸುತ್ತಾನೆ ನನ್ನ ತಮ್ಮ ಪರಶುರಾಮ. ಅತ್ತಿಗೆ, ಓ ತಮ್ಮ ಪರಶುರಾಮ, ಕಾಲೇಜಿನಿಂದ ಈಗ ಬಂದೇನಪ್ಪ? ಮೈದುನ, ಅಂದ ಹಾಗೆ ಚೆನ್ನಾಗಿದ್ಯೇನಪ್ಪ? ಪರಶು, ಏನಿದೆಲ್ಲ ನಿನ್ನ ವೇಷ? ಅಣ್ಣ, ಯಮನೂರೇಶ್ವರ ಜಾತ್ರೆ ನಿಮಿತ್ತವಾಗಿ ಏರ್ಪಡಿಸಿದ ಕುಸ್ತಿ ಪಂದ್ಯಾವಳಿಯಲ್ಲಿ ಗೆದ್ದು ಶ್ರೀ ಸಂಗೊಳ್ಳಿ ರಾಯಣ್ಣನ ಪ್ರಶಸ್ತಿಯನ್ನು ನನಗೆ ಕೊಟ್ಟು ಸತ್ಕರಿಸಿ ಈ ವೇಷ ಧರಿಸಿ ಈ ಕಡೆ ಕೊಟ್ಟರಣ್ಣ. ಹಾ ತಮ್ಮ, ಕೇಳೋದನ್ನೇ ಮರೆತು ಬಿಟ್ಟೆ. ಇವರಾರಂತ ತಿಳಿದಿಲ್ಲವಲ್ಲ? ಅವನ ಅಣ್ಣ, ಇವನು ನನ್ನ ಪ್ರಾಣ ಸ್ನೇಹಿತ ಮೇಘರಾಜ್ ಅಂತ. ಮೇಘರಾಜ್, ನ್ಯಾಯಾದಿಗಳ ಆಸ್ತಿ ಕಲಹಕ್ಕಾಗಿ ಒಡ ಹುಟ್ಟಿದ ಅಕ್ಕಮ್ಮನನ್ನು ನೋಡಲು ವೇಷ ಮರೆಸಿಕೊಂಡು ಬರುವಂತಾಯ್ತು ಈ ಶಿವರಾಜನ ಬಾಳು. ಕೈ ತುತ್ತು ಮಾಡಿ ಉಳಿಸಿದ ಅಕ್ಕಮ್ಮ ಕಣ್ಣುದುರಿಗೆ ಇದ್ದರನು ಅಕ್ಕ ಎಂದು ಕರೆಯಲಾಗುತ್ತಿಲ್ಲ. ಓ ದೇವ ಯಮನೂರೇಶ್ವರ, ಏನಂತ ಬರದಿಯಪ್ಪ ನನ್ನ ಹಣೆಬರವನ್ನು? ಗೆಳೆಯ ಮೇಘರಾಜ್, ಯಾಕೆ ಮೌನವಾಗಿ ನಿಂತು ಬಿಟ್ಟಲ್ಲ? ಏನಿಲ್ಲ ಗೆಳೆಯ, ನಿಮ್ಮಿಬ್ಬರ ಕೂಡು ಕುಟುಂಬ ನೋಡಿ ನನಗೆ ನಮ್ಮ ಮನೆಯ ನೆನಪು ಬಂತು ಅಷ್ಟೇ. ಯಾಕೆ ಮೇಘರಾಜ, ನಾವು ನಿನ್ನ ಕುಟುಂಬ ಇದ್ದಾಗಲೇ ನಮ್ಮ ಜೊತೆ ನೀವು ಯಾವಾಗ ಬೇಕಾದರೂ ಬರಪ್ಪ, ನಮ್ಮ ಮನೆಗೆ ಸಂಕೋಚವೇ ಇಲ್ಲ. ಓ ಕುಮಾರ, ಶಾಲೆಯಿಂದ ಈಗ ಬಂದೇನಪ್ಪ? ಹಾ ಅಪ್ಪ, ಈಗಲೇ ಬಂದೆ. ಚಿಕ್ಕಪ್ಪ, ನಿಮಗೆ ಯಾವ ಪ್ರಶಸ್ತಿ ಸಿಕ್ಕಿತು? ಮಗು ಕುಮಾರ, ಇದು ಸಂಗೊಳ್ಳಿ ರಾಯಣ್ಣನ ವೀರ ಪ್ರಶಸ್ತಿ ಮಗು. ಅಪ್ಪ ಅಮ್ಮ, ಚಿಕ್ಕಪ್ಪನಂತೆ ಮುಂದೊಂದು ದಿನ ನಾನು ಕೂಡ ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಮಟ್ಟ ಹಾಕಿ ನಾನೇ ಶ್ರೀಮಂತನೆಂದು ಬಡವರ ಮೇಲೆ ದಬ್ಬಾಳಿಕೆ ಮಾಡುವ ದುಷ್ಟ ಶ್ರೀಮಂತರಿಗೆ ನಾ ನೆಡುವ ಮೆಟ್ಟಿನ ಸರ ಹಾಕಿ ಈ ರಾಮ ಪರಶುರಾಮರ ಮನೆಯ ಮಗನೆಂದು ಈ ಕೀರ್ತಿ ನಾಡಿಗೆನೇ ಬೆಳಗುವಂತೆ ಮಾಡ್ತೇನಪ್ಪ. ಶಬ್ಬಾಷ್ ಕುಮಾರ, ಶಬ್ಬಾಷ್. ಇಂಥ ಮಗನನ್ನು ಹಾಗೂ ನನ್ನ ತಮ್ಮನನ್ನು ಪಡೆದ ನನ್ನ ಮನಸ್ಸಿಗೆ ತೃಪ್ತಿ ಆಯ್ತಪ್ಪ, ತೃಪ್ತಿ ಆಯಿತು. ಹಾ ಪರಶುರಾಮ, ಪರಶುರಾಮ, ಇದೇನಪ್ಪ ಈ ಕೊಟ್ಟಲೇನು ಏಕೆ ಕೊಟ್ಟರು? ಅಣ್ಣ, ಈ ಕೊಟ್ಲಿಯ ಅರ್ಥ ಸಾಮಾನ್ಯರಿಗೆ ತಿಳಿಯುವುದಿಲ್ಲಣ್ಣ. ಕುರುಡರಿಗೆ ಕಣ್ಣಾಗಿ, ಬಡವರಿಗೆ ಬಹುದೂರ್ನಾಗಿ, ಶಿವ ಮಹಿಮೆ ತಿಳಿಯುವ ತಿಳಿಗೇರಿಗೆ ಶಿವನ ಪರಿಸರವಾಗಿ, ಮುತ್ತೈದರಿಗೆ ಹೆತ್ತಪ್ಪನಾಗಿ, ಗರತಿ ಮೌಸ್ಯರ ಕರುವನ್ನೇ ಕೊರೆಯುವ ಆ ಪಂಡ ಶ್ರೀಮಂತರಿಗೆ ಪುಂಡ ಪರಶುರಾಮನಾಗಪ್ಪ ಎಂದು ಅಧ್ಯಕ್ಷತೆ ಸಾನ್ನಿಧ್ಯ ವಹಿಸಿದ ಎನ್ನ ಗುರು ಶ್ರೀ ಅಖಂಡೇಶ್ವರ ಶ್ರದ್ಧಾನಂದರು ಇದನ್ನು ನನಗೆ ಕಾಣಿಕೆಯನ್ನಾಗಿ ಕೊಟ್ಟರಣ್ಣ. ಇದನ್ನು ನನಗೆ ಕಾಣಿಕೆಯನ್ನಾಗಿ ಕೊಟ್ಟರು. ಸಂತೋಷವಾಯಿತು ಸಹೋದರ, ಸಂತೋಷವಾಯಿತು. ಇಲ್ಲಿಯವರೆಗೂ ನಿನ್ನನ್ನು ಬೆಳೆಸಿ ಕಲಿಸಿ ಗರಡಿ ಕಲಿಸಿದ್ದಕ್ಕಾಗಿ ನನ್ನ ಜನ್ಮ ಸಾರ್ಥಕವಾಯಿತು. ಹಾ ಪರಶುರಾಮ, ಹಾ ಸೀತಾ, ಈ ಸಂತೋಷದ ಸಮಯದಲ್ಲಿ ಈ ಮನೆ ಹಾಡಿ ಬೆಳಗಲೆಂದು ಎಲ್ಲರೂ ಸೇರಿ ಹಾಡೋಣ ಬನ್ನಿ. ಇಲ್ಲುಂಟು ಕಾಣದ ದೇವರನು ಹುಡುಕುವುದು ಏಕೆ? ಹರಿಯುವ ನೀರಲ್ಲಿ ಮುಳುಗೇಳುತ್ತ ಮುಕ್ತಿ ದೊರೆಯುವುದು ಎನ್ನುವ ಕಲ್ಪನೆಯೇಕೆ? ಮನೆ ಮಂತ್ರಾಲಯ ಮನಸೇ ದೇವಾಲಯ, ಮನೆ ಮಂತ್ರಾಲಯ ಮನಸೇ ದೇವಾಲಯ. ದೇವರೆಂದು ಪ್ರೇಮ ಸ್ವರೂಪ, ಪ್ರೀತಿ ಮಾತೆ ನನ್ನ ದೀಪ, ಅರಿತು ಮಾಡಲಿ ನನ್ನ ಪಾಪ. ಮನೆ ಮಂತ್ರಾಲಯ
ಮಾಡಲಿ ಸೂರ್ಯನ ಹಾಗೆ ಸೂರ್ಯ ಚಂದ್ರನ ಹಾಗೆ ಬೆಳಗುತ್ತಾ ಸಡಗರ ಸಂಭ್ರಮ ಬೆಳಗು ತಂದರು ಮಣಿ ಮಂತ್ರಾಲಯ ಮನಸೇ ದೇವಾಲಯ ಮಣಿ ಮಂತ್ರಾಲಯ ಮನಸೇ ದೇವಾಲಯ ಹರಿವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ನಂದ ದೀಪ ಹರಿದು ಬಾಳಲು ಜನ್ಮ ಸಾಗರ ಮಣಿ ಮಂತ್ರಾಲಯ ಮನಸೇ ದೇವಾಲಯ ಮಣಿ ಮಂತ್ರಾಲಯ ಮನಸೇ ದೇವಾಲಯ. ಹಾ ಮಗು ಕುಮಾರ, ಅಂಕಲನ್ನು ಕರೆದುಕೊಂಡು ಒಳಗೆ ಹೋಗು. ಕೈಕಾಲು ಮುಖ ತೊಳೆದುಕೊಂಡು ಊಟಕ್ಕೆ ರೆಡಿಯಾಗಿರಿ. ನಾವು ಆಮೇಲೆ ಬರ್ತೀವಿ. ಬನ್ನಿ ಅಂಕಲ್, ಒಳಗೆ ಹೋಗೋಣ. ಇಂಥ ಮೈದುನನ್ನು ಪಡೆದ ನಮ್ಮ ಜನ್ಮ ಸಾರ್ಥಕವಾಯಿತು. ಯಾವತ್ತೂ ಆ ದೇವರು ಇವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ಆ ದೇವ್ರ ಹತ್ರ ನಾನು ಬೇಡ್ಕೊತೀನಿ. ಆದ್ರೆ ರೀ ಅತ್ತಿಗೆ, ಇಂಥ ಸಂತೋಷದ ಸಮಯದಲ್ಲಿ ಆದರೆ ಎಂಬ ಅಪಸರದ ಮಾತೇಕ ತಾಯಿ, ಈ ನನ್ನ ಪ್ರಶಸ್ತಿಯಿಂದ ಏನಾದರೂ ನನಗೆ ತೊಂದರೆ ಆಯಿತೆ? ಮೈದುನ ಅದು ಹಾಗಾದರೆ ಯಾವ ಪಾಪಿ ನನ್ನ ಮಗನೇನಾದರೂ ನಿನ್ನ ಮೇಲೆ ಕೈ ಮಾಡಿದೆ? ಹಾಗಿದ್ದರೆ ಹೇಳು, ಈಗಲೇ ಆ ಪಾಪಿಯನ್ನು ತರತರಣಿಗೆ ತಂದು ನಿನ್ನ ಪವಿತ್ರವಾದ ಪಾದದ ಮುಂದೆ ಕಡಿದು ಹಾಕಿಬಿಡುವೆ. ಸಹೋದರ, ಯಾಕೆ ಆಕ್ರೋಶ? ಶಾಂತನಾಗಪ್ಪ, ಶಾಂತನಾಗು. ಇನ್ನೆಲ್ಲಿದೆಯ ನಾಯಿ ನಿನ್ನ ಸಹೋದರನಿಗೆ ಶಾಂತಿ? ಅತ್ತಿಗೆ ಕಣ್ಣಲ್ಲಿ ಕಣ್ಣೀರು ಹಾಕಿಸಿದ ಅವಳ ಮೈದುನ ನಾಡಿದ್ದರು ಏನು ಲಾಭ? ಅತ್ತಿಗೆ, ಈಗ ನೀನು ಆ ಪಾಪಿಗಳ ಹೆಸರನ್ನು ಹೇಳದಿದ್ದರೆ ನಮ್ಮ ಕುಲದೇವ ಶ್ರೀ ಯಮನೂರ ಹೆಸರು ನಾನೇ. ಹೌದಮ್ಮ, ಎತ್ತ ತಾಯಿ ಎತ್ತೆ ತುತ್ತು ಮಾಡಿ ಉಣಿಸಿ ಬೆಳೆಸಿದ ಈ ಗಂಡು ದೇಹ ಆ ಬಂಡರಿಗಾಗಿಯೇ ಬೆಳೆದು ನಿಂತಿದೆ. ಹೇಳಮ್ಮ, ಅದಾವ ವಿಷಯ? ಅದೇನಂತಂದ್ರೆ, ನೋಡ್ಕೊ ಮೈದುನ, ಇರುವ 50 ಎಕರೆ ಆಸ್ತಿಯನ್ನ ನನ್ನ ಚಿಕ್ಕಪ್ಪ ವಾದಿರಾಜ ತನ್ನ ವಶ ಮಾಡಿಕೊಂಡಿದ್ದಲ್ಲದೆ ನನ್ನ ಮನೆ ಬಿಟ್ಟು ಆಚೆ ಕಳಿಸಿದ್ದಲ್ಲಪ್ಪ. ಆಸ್ತಿಗೋಸ್ಕರ ಆಚೆ ಕಳಿಸಿ ಬಿಟ್ಟಿದ್ದಾನೆ. ಏನ್ ಹೇಳ್ತಾ ಇದ್ದೆ ಅತ್ತಿಗಮ್ಮ ನೀನು? ಕೇವಲ ಆಸ್ತಿ ಆಚೆಗಾಗಿ ನಿಮ್ಮನ್ನು ಹೊರಗಟ್ಟಿ ನಿಮ್ಮಣ್ಣನನ್ನು ಈ ಸಮಾಜದಲ್ಲಿ ತಲೆ ಎತ್ತಿ ಬಾಳಂತೆ ಮಾಡಿದನೆ ಆ ಚಂಡನ. ಲೇ ಮಗನೇ ವಾದಿರಾಜ್, ನೀನೆಂತಂದ್ರೆ ಈ ಮಂಚಿಗೆ ತಪ್ಪಾರಿದ ಪಟ್ಟಿದ್ದರು ನಿನ್ನ ಒಪ್ಪಿದ ದೇವರು ಈ ಭಾಗ ಮಾಡದೆ ಬಿಡಲಾರೆ. ಅತ್ತಿಗೆ, ನಾನೀಗಲೇ ಅವರ ಮನೆಗೆ ಹೋಗಿ ಇದರ ಸಮಾಚಾರ ತಿಳಿದುಕೊಂಡು ಬರ್ತೀನಿ. ನಿಲ್ಲುತ್ತಮ್ಮ, ಇದು ಈಗಲೇ ಕೇಳುವ ವಿಷಯವಲ್ಲ. ಯಾಕೆಂದ್ರೆ ಈಗಾಗಲೇ ಇದು ಕೋರ್ಟ್ ಕಟ್ಟಿ ಹತ್ತಿದೆ. ಇದಕ್ಕೆ ತ್ಯಾಗರಾಜನೆಂಬ ಬಂಡ ವಕೀಲರು ಕೂಡ ಬೆನ್ನು ಹೊತ್ತಿದಂತೆ ಕಾಣುತ್ತದೆ. ನಾಳೆ ನಾನೇ ಸ್ವತಃ ಊರಿನ ಹಿರಿಯರಿಗೆ ಭೇಟಿಯಾಗಿ ಇದರ ಬಗ್ಗೆ ವಿಚಾರಿಸಿಕೊಂಡು ಬರ್ತೀನಿ. ಅಲ್ಲ, ಇದನ್ನು ವಿಚಾರಿಸುವ ಮಾತು ಹೀಗಲ್ಲಣ್ಣ. ಮದದಿಂದ ಮಬ್ಬಾಗಿ ನಿಂತಿರುವ ಅವನನ್ನು ವಾಪು ಮಾಡ್ತೇನೆ. ಅದಕ್ಕೂ ಅವನು ಬಗ್ಗದಿದ್ರೆ ಪ್ರಶಸ್ತಿಯಿಂದ ವಿಜೇತನಾಗಿ ಬಂದ ಈ ಕೋಟೆಯಿಂದ ಅವನ ಒಂದೊಂದು ಅವಯವಗಳನ್ನು ತುಂಡು ತುಂಡಾಗಿ ಕತ್ತರಿಸಿ ಹಾಕಿ ಆಸ್ತಿ ಎಂಬ ಅರಗಾಯದ ಸೇಡು ತೀರಿಸಿ ಅತ್ತಿಗೆಯನ್ನು ಶಾಂತಪಡಿಸದಿದ್ದರೆ ನಾನು ನಿನ್ನ ಸಹೋದರ ಪರಶುರಾಮನೇ ಅಲ್ಲ. ಅಣ್ಣ, ಬರ್ತೀನಿ. ನೋಡಿದ್ದೇನೆ ಸೀತಾ, ನನ್ನ ತಮ್ಮನ ವೀರಾವೇಶವನ್ನು. ಇದರೊಂದಿಗೆ ಒಂದು ವೇಳೆ ನಮ್ಮ ಮನೆಯ ವಿಷಯವೇನಾದರೂ ಅವನಿಗೆ ಗೊತ್ತಾದರೆ ರಕ್ತದ ಓಕಳಿಯನ್ನೇ ಹರಿಸಿಬಿಡುತ್ತಾನೆ. ಮೊದಲು ಹೋಗಿ ಸಮಾಧಾನ ಮಾಡಿ ನನ್ನ ಮೈದುನನ್ನ ಕರೆತಂದು ಹೋಗಿ. ನೀವು ಊಟ ಮಾಡೋಣ, ಬನ್ರಿ ಒಳಗಡೆ ಹೋಗಿ ಊಟ ಮಾಡೋಣ, ನಡೀರಿ.
ಏನೇ ನನ್ನ ಮುದ್ದಿನ ರಾಣಿ, ಊಟಕ್ಕಿಂತ ಮೊದಲು ನಿನ್ನ ನಲ್ಲ ನಮ್ಮನ್ನು ತಡೆಯುವಂತೆ ಹಾಡುತ್ತಿದ್ದಾರೆ. ಏನ್ರಿ ಇಂಥ ಸಮಯದಲ್ಲಿ ನಿಮ್ಗೆ ಹಾಡಿನ ಚಿಂತೆ ಏನು? ಯಾಕೆ ಕುಮಾರ ಇವಾಗ 8 ವರ್ಷದವನಾಗಿದ್ದಾನಲ್ಲ, ಅವಾಗ ತಮ್ಮ ಬೇಡವ? ಮುತ್ತು ಚಂದ ವಾಲೆ ಜುಂಪಿಗಟ್ಟು ಚಂದ ಕಾಸಗಲ ಬಟ್ಟು ಚಂದ ನಾಗಚಡಿ ಜೊಟ್ಟು ಚಂದ ಮೂಗುತ್ತಿ ಮುತ್ತು ಚಂದ ವಾಲೆ ಜುಂಪಿಗಟ್ಟು ಚಂದ ಕಾಸಗಲ ಬಟ್ಟು ಚಂದ ನಾಗಚಡಿ ಜೊಟ್ಟು ಚಂದ ಚೆನ್ನ ದತ್ತ ತುಟಿ ಚಂದ ಬಳುಕಿ ಬಳ್ಳು ನಡು ಚಂದ ಬಾಣ ಬೆಳ್ಳಿ ಬೆಳೆದಿರಲಿದ ಮಗಳ ಮೂಗುತ್ತಿ ಮುತ್ತು ಚಂದ ನಾಳೆ ಚುಂಚಿಗಟ್ಟು ಚಂದ ಕಾಸಗಲ ಮಟ್ಟು ಚಂದ ನಾಗಚರಿ ಮುಟ್ಟು ಚಂದ ಮೂಗುತ್ತಿ ಮುತ್ತು ಚಂದ ವಾಲೆ ಜುಂಪಿಗಟ್ಟು ಚಂದ ಗಟ್ಟು ಚಂದ ಗಟ್ಟು ಚಂದ ಕಾಸಗಲ ಬಟ್ಟು ಚಂದ ನಾಗಚರಿ ಕೊಟ್ಟು ಚಂದ ಮೂಗುತ್ತಿ ಮುತ್ತು ಚಂದ ವಾಲೆ ಜುಂಪಿಗಟ್ಟು ಚಂದ ಚಂದ ಕಾಸಗಲ ಬಟ್ಟು ಚಂದ ನಾಗಚಡಿ ಕೊಟ್ಟು ಚಂದ ಲಾ 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 ಬನ್ನಿ ಹೋಗಿ ಊಟ ಮಾಡೋಣ. ಆಯ್ತು ಬಿಡಿ.